ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕಾರ್ಟೂನ್ ಟೈಮ್ಸ್. ನೆನ್ನೆ ನೋಡಿದ್ರಲ್ಲ ಹೇಗೆ ಇವರೆಲ್ಲ ರಿಮೋಟ್ಗೋಸ್ಕರ ಹುಡ್ಕಾಡ್ತಾ ಇದ್ರು ಅಂತ. ಇನ್ನೂ ಆ ರಿಮೋಟ್ ಸಿಕ್ಕೇ ಇಲ್ಲ. ಪಾಪ ಏನೇನಾಗುತ್ತೆ, ಹೆಂಗೆ ಅವ್ರಿಗೆ ರಿಮೋಟ್ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಸ್ಟಾಪ್, ಯಾರು ಕೂಡ ಒಂದು ಹೆಜ್ಜೆನೂ ಮುಂದೆ ಇಡೋಂಗಿಲ್ಲ. ಏನಾಯ್ತು? ಒಂದು ಸೆಕೆಂಡ್ ಇರಿ, ಬರ್ತೀನಿ. ನಾನು ಈಗ CID, ಇನ್ನು ಮುಂದೆ ಈ ಕೇಸ್ ನಾನು ತನಿಖೆ ಮಾಡ್ತೀನಿ. ಅಯ್ಯೋ, ಈ ವಯಸ್ಸಿಗೆ CIDನಾ? ಅಂಕಲ್, ಏನು ಅಂದ್ಕೊಂಡಿದ್ದೀರಾ? ನನ್ನನ್ನು ಕಂಡಮ್ ಮಾಡಬೇಡಿ. ನಾನು ಯೂಟ್ಯೂಬ್ನ ನೋಡಿ CID ಅವ್ರು ಏನೇನು ಮಾಡ್ತಾರೆ ಅಂತೆಲ್ಲ ಕಲ್ತಿದ್ದೀನಿ. ಮತ್ತು CID ವೆಬ್ ಸೀರೀಸ್ ಕೂಡ ನೋಡಿದ್ದೀನಿ. ಸರಿ ಕಣೋ ಪುಟ, ಸ್ಟಾರ್ಟ್ ಮಾಡು ನಿಮ್ಮ ತನಿಖೆನ. ನನ್ನ ಮೊದಲ ಸಸ್ಪೆಕ್ಟೇ ಅಪ್ಪ. ನಾನಾ? ಹೌದು, ನಿಮಗೆ ಅಲ್ವಾ ಕ್ರಿಕೆಟ್ ನೋಡಬೇಕಾಗಿದ್ದಿದ್ದು. ಅದಕ್ಕೆ ನಾನು ರಿಮೋಟ್ ಕದಿತೀನಾ? ಪರೀಕ್ಷೆ ಮಾಡೋಣ. ನಿಮ್ಮ ಜೇಬೆಲ್ಲ ಖಾಲಿ ಮಾಡಿ. ಏನ್ರಿ ಇಷ್ಟೊಂದು ಸಾಮಾನು ಜೇಬ್ನಲ್ಲಿ ಇಟ್ಟಿದ್ದೀರಾ? ಇನ್ನು ಗ್ಯಾಸ್ ಸ್ಟವ್ ಕೂಡ ಬಾಕಿ ಇದೆ, ಇಟ್ಕೊಂಡ್ಬಿಡಿ. ಇನ್ನೊಂದು ಜೇಬು ನೋಡಿ, ಅದರಲ್ಲಿ ಫ್ರಿಡ್ಜ್ ಇರ್ಬೋದು. ಈಗ ಎರಡನೇ ಸಸ್ಪೆಕ್ಟ್ ಅಜ್ಜಿ. ನನ್ನನ್ನು ಅನುಮಾನ ಮಾಡ್ತೀಯಾ? ಕಾನೂನು ಮುಂದೆ ಎಲ್ಲರೂ ಸಮಾನ. ನಾನು ಸೀರಿಯಲ್ ನೋಡ್ತಿದ್ದೆ. ಸಾಕ್ಷಿ, ನಾನು ಅಳ್ತಿದ್ದೆ. ಸೀರಿಯಲ್ ನೋಡಿದ್ರಾ ಇಲ್ಲ ಮನೆಯಲ್ಲಿ ಜಗಳ ಆಡಿದ್ರಾ? ನನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಏನು ಏನು? ನಾನು ಕಿಟಕಿಯಿಂದ ಒಂದು ಕಪ್ಪು ನೆರಳು ಓಡಾಡ್ತಿದ್ದನ್ನ ನೋಡಿದೆ. ಕಳ್ಳನ? ಇಲ್ಲ. ಹಾಗಾದ್ರೆ ನಮ್ಮ ಮನೆಯ ಬೆಕ್ಕು ರಿಮೋಟ್ ಕದ್ದಿ ಏನ್ ಮಾಡುತ್ತೆ? ಮೀನಿನ ಚಾನೆಲ್ ನೋಡಿರ್ಬೋದಲ್ವಾ? ಸಾಕಪ್ಪ ಸಾಕು, ಇದು ಅತಿ ಆಯ್ತು. ಈ ಮನೇಲಿ ನನಗೆ ಗೌರವ ಇಲ್ಲ. ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಅಮ್ಮ, ಒಂದು ರಿಮೋಟ್ಗೆ ಊರು ಬಿಡ್ತೀರಾ? ರಿಮೋಟ್ ಅಲ್ಲ, ನನ್ನ ಸ್ವಾಭಿಮಾನ. ಅಜ್ಜಿ 5 ನಿಮಿಷ ತಡೀರಿ. ಯಾಕೋ? ಅಜ್ಜಿ, ಬಸ್ ಬರೋವರೆಗೂ ನಾನು ನಿಮ್ಮ ಬ್ಯಾಗ್ ಚೆಕ್ ಮಾಡ್ತೀನಿ. ಆದರೆ ಒಂದು ಕಂಡೀಷನು, ರಾತ್ರಿ ಊಟಕ್ಕೆ ಮಾತ್ರ ವಾಪಸ್ ಬರಬೇಕು. ಎಲ್ಲರೂ ಒಂದು ನಿಮಿಷ ಸುಮ್ಮನೆ ಇರಿ. ಏನಾಯ್ತು? ನನ್ನ ಮೊಬೈಲ್ ಕೂಡ ಕಾಣಿಸ್ತಾ ಇಲ್ಲ. ಏನು? ಈಗ ರಿಮೋಟ್ ನಂತರ ಮೊಬೈಲಾ? ಈ ಮನೆಯಲ್ಲಿ ವಸ್ತುಗಳು ಒಂದೊಂದೊಂದಾಗಿ ಓಡೋಗ್ತಿವೆ. ಅಯ್ಯೋ, ನನ್ನ ಮೊಬೈಲ್ನ ನಾನು ಪ್ರೆಷರ್ ಕುಕ್ಕರ್ ಪಕ್ಕದಲ್ಲೇ ಇಟ್ಟಿದ್ದೆ. ಫೋನ್ ಅಡುಗೆ ಕಲಿತಾ ಇದೆಯಾ? ಅಮ್ಮ, ಮೊಬೈಲ್ಗೆ ಕೂಡ ಹಸುವಾಗಿರ್ಬೇಕು. ಅಪ್ಪ, ಸ್ವಲ್ಪ ಈ ಸೈಡ್ ಬನ್ನಿ. ಅಪ್ಪ, ಇಲ್ಲೇನೋ ಇದೆ. ರಿಮೋಟ್ ಸಿಕ್ತಾ? ಇಲ್ಲ. ಹಾಗಾದ್ರೆ ಏನದು? ಲಾಸ್ಟ್ ಇಯರ್ ದೀಪಾವಳಿಗೆ ಕಳ್ದೋಗಿದ್ ಪಟಾಕಿ ಸಿಕ್ಕಿದೆ. ಅಯ್ಯೋ ದೇವ್ರೆ. ಅಂಕಲ್, ನಿಮ್ಮನೆ ರಿಮೋಟ್ ನಮ್ಮ ಮನೆಯಲ್ಲಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅವ್ರ ರಿಮೋಟ್ ಇವಾಗ ಎಲ್ಲಿದೆ ಅಂತ. ಅದು ಹೇಗೆ ಅಲ್ಲಿ ಹೋಯ್ತು ಅಂತ ಯೋಚನೆ ಮಾಡ್ತಾನೆ ಇರಿ. ನಾಳೆ ಎಪಿಸೋಡಲ್ಲಿ ನೋಡೋಣ ಹೇಗೆ ಅಲ್ಲಿ ಹೋಯ್ತು ಅಂತ.